ವ್ಯಾಪಾರ ಮಾಡದಂತೆ ಮೈಸೂರು ಪಾಲಿಕೆ ನಾಮಫಲಕವನ್ನ ಹಾಕಿದೆ. ಪಾದಚಾರಿಗಳಿಗೆ ತೊಂದರೆ ಅಂತ ಆ ನೋಟಿಸ್ನಲ್ಲಿ ಹೇಳ್ತಾರೆ. ರಸ್ತೆ ಬದಿ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡೋದಿಕ್ಕೆ ಪಾಲಿಕೆ ತಂತ್ರ ಇದು. ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಅಂತ ಸಬೂಬ್ ಕೊಡ್ತಾರೆ. ಪಾಲಿಕೆಯ ನಡೆಗೆ ಬೀದಿ ಬದಿ ವ್ಯಾಪಾರಸ್ಥರು ಗರಂ ಆಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡ್ತಾ ಇರೋ ಕಾರಣವೇ ಬೇರೆ, ಉದ್ದೇಶವೇ ಬೇರೆ, ಆದ್ರೆ ಅವ್ರು ಕೊಡ್ತಾ ಇರುವಂತ ಸಬೂಬೇ ಬೇರೆ. ಸಿದ್ದರಾಮಯ್ಯನವರ ಮನೆ ನಿರ್ಮಾಣ ಆಗ್ತಾ ಇದೆ, ಅದರ ಅಂದವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ರಸ್ತೆ ಬದಿ ವ್ಯಾಪಾರ ಮಾಡಬಾರ್ದು ಅಂತ ನೋಟಿಸ್ ಬಂದಿದೆ. ಆದ್ರೆ ಆ ನೋಟಿಸ್ ನಲ್ಲಿ ಪಾದಚಾರಿಗಳಿಗೆ ತೊಂದರೆ ಅಂತ ಹೇಳ್ತಾರೆ ಅಂತ ಗರಂ ಆಗಿದ್ದಾರೆ. ಈಗ್ಲೂ ತೊಂದರೆ ಅಂದರೆ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ AC ಸಾಹೇಬರು, ಬದಲಿ ಜಾಗ ಕೊಡ್ತೀನಿ, ಇಲ್ಲಿ ಖಾಲಿ ಮಾಡಿ. ನಮಗೆ RT ಕಡೆಯಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ನೀವು ಇಲ್ಲಿ ಖಾಲಿ ಮಾಡಿ ಅಂತ ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ನಾವು ಆಗಲ್ಲ ಸರ್ ಅಂತ ಹೇಳಿದ್ವಿ. ಇಲ್ಲಮ್ಮ ಆಗೋದೇ ಇಲ್ಲ, ನೀವು ಇಲ್ಲಿ ಇಡೋಕ್ಕೆ, ನೀವೇನಿದ್ರು ಅಲ್ಲಿ ಗದಾಧರ ಸರ್ಕಲಲ್ಲಿ ನಿಮಗೆ ಜಾಗ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಇಟ್ಕೊಳ್ಳಿ ಅಂತ ಹೇಳಿದ್ರು. ಯಾರೋ ಬೆಂಗಳೂರಿಂದ ಲಾಯರು ಚಂದಣ್ಣನವರು ಒಂದು ಅರ್ಜಿ ಹಾಕಿದಾರಂತೆ. ಅವ್ರಿಗೆ AC ಸಾಹೇಬ್ರಿಗೆ ಪಾಪ ತೊಂದರೆ ಆಗಿದೆ ಅಂತೆ. ಅವ್ರಿಗೆ ಏನೋ ಇಲ್ಲಿಗೆ ಫುಟ್ಪಾತ್ ಕ್ಲೀನ್ ಮಾಡಿಸಿಲ್ಲ ಅಂದರೆ ನಿಮ್ಮನ್ನ ಕೋರ್ಟ್ಗೆ ಎಳಿತೀನಿ ಹಂಗೀಗೆ ಅಂತೇಳಿ ಅವ್ರಿಗೆ ಪಾಪ ಭಾಳ ತೊಂದರೆ ಕೊಟ್ರಂತೆ. ಅವ್ರಿಗೆ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು. CM ಬತ್ತವ್ರೆ, ಇಲ್ಲಿ ಖಾಲಿ ಮಾಡಿ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಇಲ್ಲಿ ಮನೆಗೆ ಹೊಸ ಮನೆ ಬರ್ತಾರೆ, ಅದಕ್ಕೆ ನಾವು ಎಲ್ಲೋಗ ಒಂದು ಅಲ್ಲಿ ಜಾಗ ತೋರಿಸಿವಿ ಒಂದು ಅಲ್ಲಿ ಒಂದು ತಿಂಗಳಿಂದ ನೀರು ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ ಒಂದು ಏನಕ್ಕೂ ಬರಲಿಲ್ಲ ಸರ್. ಆಮೇಲೆ ನಾವು ನೋಡಿ ಸಾಕತ್ತು, ಎದುರು ಬಿಸಿಲು ಅಂದರೆ ಬಿಸಿಲು ಕಾದಿ ಸಾಕಾಯ್ತು ಸರ್. ಆಮೇಲೆ ನಾವು ಇಲ್ಲಿ 20 ವರ್ಷದಿಂದ 22 ವರ್ಷದಿಂದ, ಮತ್ತು ಅವ್ರು 35 ವರ್ಷದಿಂದ ಟೀ ಹೋಟ್ಲವರು. ಪ್ರಕರಣ ಇದೆ ಅಷ್ಟೇ. ಮೈಸೂರಿನಲ್ಲಿ 3 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿದೆ, ಒಂದು KR, ಒಂದು NR, ಒಂದು CR. KR ಕ್ಷೇತ್ರದಲ್ಲಿ ಮಾತ್ರ BJP ಶಾಸಕರು ಇರೋದು. NR ಮತ್ತು CRನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ. ಅವರ ಶಾಸಕರಿಗೆ ಏನೂ ಆಗದೆ ಇರೋಂಥ ಅವ್ರ ಕ್ಷೇತ್ರದಲ್ಲಿ CR ಕ್ಷೇತ್ರದಲ್ಲಿ ಸಯಾಜಿಯವರ ರಸ್ತೆ, ಧನ್ವಂತರಿ ರಸ್ತೆ, ಅಶೋಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.